ವಸತಿ ಶಾಲೆ ಮಕ್ಕಳಿಗೆ ಸಿಕ್ತು ಭಾನುವಾರದ ಬಾಡೂಟ. ವಸತಿ ಶಾಲೆಯ 25 ವರ್ಷಗಳ ಮೌಢ್ಯಕ್ಕೆ ಬಿತ್ತು ಬ್ರೇಕ್. ವಸತಿ ಶಾಲೆ ಮಕ್ಕಳಿಗೆ ಇದೀಗ ಭಾನುವಾರದ ಬಾಡೂಟದ ಭಾಗ್ಯ. ವಸತಿ ಶಾಲೆಯ 25 ವರ್ಷಗಳ ಮೌಢ್ಯಕ್ಕೆ ಬ್ರೇಕ್ ಬಿದ್ದಿದೆ. ಶಿವಮೊಗ್ಗದಲ್ಲಿ ಅಶ್ವವೇಗ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. 25 ವರ್ಷದಿಂದ ಮೌಢ್ಯಕ್ಕೆ ಒಳಗಾಗಿದ್ದ ವಸತಿ ಶಾಲೆ ಇದು. ಹಂಚಿನ ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ಶಾಲೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಹಂಚಿನ ಸಿದ್ದಾಪುರ. ಗಡಿ ಕಲ್ಲುಗಳ ಕಾರಣ ಮಾಂಸಾಹಾರ ಸೇವನೆಯನ್ನ ನಿಷೇಧ ಮಾಡಲಾಗಿತ್ತು. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಾಂಸಾಹಾರ ನಿಷೇಧ ಅಂತ ಮಾಡಿಬಿಟ್ಟಿತ್ತು. ಈ ಬಗ್ಗೆ ವಿಸ್ತೃತ ವರದಿಯನ್ನ ಬಿತ್ತರಿಸಿದ್ದ ಅಶ್ವವೇಗ ನ್ಯೂಸ್. ಅಶ್ವವೇಗ ವರದಿಗೆ ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ. ಇದೀಗ ವಸತಿ ಶಾಲೆಗೆ ಉಪನಿರ್ದೇಶಕ ಮಲ್ಲೇಶಪ್ಪ ಭೇಟಿಯನ್ನ ಕೊಡ್ತಾರೆ. ಭಾನುವಾರ ಮಕ್ಕಳಿಗೆ ಚಿಕನ್ ಊಟಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಬಾಡೂಟ ಬಡಿಸಿದ ವಸತಿ ಶಾಲಾ ಸಿಬ್ಬಂದಿ ಭಾನುವಾರದ ಬಾಡೂಟದ ಮೂಲಕ ಮೌಢ್ಯಕ್ಕೆ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ವಸತಿ ಶಾಲೆ ಮಕ್ಕಳಿಗೆ ದೇವರು ದಿಂಡ್ರು ಅಂತ ಹೇಳಿ ಒಂದಿಷ್ಟಲ್ಲಿ ಸಂಪ್ರದಾಯವನ್ನ ಮಾಡ್ಕೊಂಡು ನಾನ್ ವೆಜ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ಇನ್ನು ಮಕ್ಕಳಿಗೆಲ್ಲ ಅವ್ರ ಪೇರೆಂಟ್ಸ್ಗಳು ಊರಿಂದ ತೆಗೆದುಕೊಂಡು ಬಂದು ಯಾವುದೋ ಒಂದು ತೋಟದಲ್ಲೋ ಎಲ್ಲೋ ಒಂದು ಕೂರಿಸ್ಕೊಂಡು ಅವರಿಗೆ ತಿನ್ನಿಸಿ ಅವ್ರು ಕಳಿಸ್ತಾ ಇದ್ರು. ಆ ರೀತಿಯಾದಂಥ ವ್ಯವಸ್ಥೆ ಇತ್ತು ಆ ಶಾಲೆಯಲ್ಲಿ. 25 ವರ್ಷದಿಂದ ಇದೇ ರೀತಿಯಾಗಿ ನಡ್ಕೊಂಡು ಬಂದಿರುವಂಥದ್ದು ಹಂಚಿನ ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ಶಾಲೆ. ನಾನ್ ವೆಜ್ ಅನ್ನೋದು ಅಲೌ ಇರಲಿಲ್ಲ. ಈಗ ಶಾಲೆಗಳಲ್ಲಿ ವಸತಿ ಶಾಲೆಗಳಲ್ಲಿ ನಾನ್ ವೆಜ್ ಅನ್ನೋದು ಇರಲೇಬೇಕು ಅನ್ನುವಂಥದ್ದು. ಈಗ ಏನು ಕೆಲವೊಂದಿಷ್ಟು ಎಗ್ಗಳನ್ನು ಮೊಟ್ಟೆಯನ್ನು ಕೊಡ್ತಿದ್ರು ಶಾಲೆಗಳಲ್ಲಿ. ಅದ್ರ ಜೊತೆಗೆ ನಾನ್ ವೆಜ್ಗೆ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಲಾಗ್ತಿತ್ತು. ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಬೇರೆ ವಸತಿ ಶಾಲೆಗಳನ್ನು ಕೂಡ ನಾವು ಗಮನಿಸಿದಾಗ. ಬಟ್ ಈ ಶಾಲೆಯಲ್ಲಿ ನಾನ್ ವೆಜ್ಗೆ ಅಲೌ ಇರಲಿಲ್ಲ. ಈ ಬಗ್ಗೆ ಅಶ್ವವೇಗ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಮಾಡುತ್ತೆ. ಯಾಕೆ ಈ ರೀತಿಯಾಗಿ ಶಾಲೆಯಲ್ಲಿ ಒಂದು ಮೌಢ್ಯಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಈ ಶಾಲಾ ಸಿಬ್ಬಂದಿಗಳು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈಗ ಮಕ್ಕಳಿಗೆ ಭಾನುವಾರಕ್ಕೊಮ್ಮೆ ಚಿಕನ್ ಊಟ ಫಿಕ್ಸ್ ಆಗಿದೆ. ಅಶ್ವವೇಗ ನ್ಯೂಸ್ ಏನು ವರದಿಯನ್ನ ಬಿತ್ತರಿಸುತ್ತೆ ಅಲ್ವಾ, ವರದಿ ಆದ ನಂತರ ಭೇಟಿಯನ್ನ ಕೊಡ್ತಾರೆ. ಭೇಟಿಯ ಬಳಿಕ ಇದೀಗ ಶಾಲೆಗೆ ಚಿಕನ್ ಊಟ ಫಿಕ್ಸ್ ಆಗುತ್ತೆ. 25 ವರ್ಷದಿಂದ ನಡ್ಕೊಂಡು ಬಂದಂತ ಸಿಚುವೇಶನ್ ಇತ್ತಿದು. 25 ವರ್ಷದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಓನ್ಲಿ ವೆಜ್, ನೋ ನಾನ್ ವೆಜ್. ಪೇರೆಂಟ್ಸ್ಗಳು ಏನು ಮಾಡ್ತಾ ಇದ್ರು, ಊರಿಂದ ತೆಗೆದುಕೊಂಡು ಬಂದು ಎಲ್ಲೋ ಒಂದ್ ಕಡೆ ಹೊರಗಡೆ ಕೂರಿಸ್ಕೊಂಡು ಮಕ್ಕಳಿಗೆ ತಿನ್ನಿಸಿ ಕಳಿಸ್ತಾ ಇದ್ರು. ಅಶ್ವವೇಗ ನ್ಯೂಸ್ ಇದ್ರ ಬಗ್ಗೆ ವರದಿಯನ್ನ ಮಾಡುತ್ತೆ. ಈ ರೀತಿಯಾಗಿ ಮೌಢ್ಯ ಶಾಲೆಯಲ್ಲಿ ಯಾಕೆ, ಮಕ್ಕಳಿಗೆ ಹಂಚಿನ ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಯಾಕೆ ಈ ವ್ಯವಸ್ಥೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡುತ್ತೆ ಅಶ್ವವೇಗ ನ್ಯೂಸ್. ಇದಕ್ಕೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಶಾಲೆಗೆ ಹೋಗಿ ಭೇಟಿಯನ್ನ ಕೊಡ್ತಾರೆ. ಗಡಿಗಲ್ಲುಗಳ ಕಾರಣ, ಗಡಿಗಲ್ಲು ಅನ್ನುವಂಥ ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಇದೀಗ ಮಕ್ಕಳಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ.